ಈ ಕಂತ್ರಿ ಪಾಕಿಸ್ತಾನಿ ದೇಶ ತಾನು ಅಮಾಯಕ, ನಾನು ಚೆನ್ನಾಗಿದ್ದೀನಿ, ಭಾರತವೇ ಹಿಂಗೆ ಮಾಡ್ತಾ ಇದೆ ಅಂತೇಳಿ ಪ್ರಪಂಚಕ್ಕೆ ತೋರ್ಸೋಕ್ಕೋಸ್ಕರ ಕಂತ್ರಿ ಕೆಲಸವನ್ನು ಮಾಡಿಕೊಂಡು ಕಣ್ಣೀರನ್ನು ಹಾಕ್ಕೊಂಡು ಆಹಾ ಗೊಳೋ ಅಂತ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತಾರೆ. ಆದರೆ ಆ ಮಾಡುವಂಥ ಕೆಲಸ ಏನು ಗೊತ್ತಾ, ರಾತ್ರಿ ಆಗ್ತಾ ಇದ್ದಂತೆಯೇ ಶುರು ಆಗುತ್ತೆ ಇವ್ರದ್ದು ಡ್ರೋನ್ ಅಟ್ಯಾಕ್. ಸತತ 2ನೇ ದಿನವೂ ಕೂಡ ಪಾಕ್ ಡ್ರೋನ್ ಅಟ್ಯಾಕನ್ನು ನಿನ್ನೆ ಮಾಡಿತ್ತು. ಮೊನ್ನೆ 36 ನಗರಗಳು, ನಿನ್ನೆ 3 ರಾಜ್ಯಗಳ 26 ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ದಿತ್ತು. ವಾಯುನೆಲೆ, ಆಸ್ಪತ್ರೆ, ಶಾಲೆಯನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಿತ್ತು. ಪಾಪ 2 ವಿದ್ಯಾರ್ಥಿನಿಯರು ಕೂಡ ಸಾವನ್ನಪ್ಪಿದ್ರು. ಪಾಕ್ ಡ್ರೋನ್ಗಳನ್ನ ಭಾರತ ಹೊಡೆದಾಕಿದೆ. ಪಾಕಿಸ್ತಾನ ಅನ್ಕೊಂಡಿತ್ತು ರಾಶಿ ಆಗ್ಬಿಡ್ಬೋದು ಭಾರತದಲ್ಲಿ ಅಂತೇಳಿ. ಪಾಕಿಸ್ತಾನದಿಂದ ಈಗ ಹಸಿ ಸುಳ್ಳು ಹೊರಗೆ ಬರ್ತಾ ಇದೆ. ಏನು ಅದು ಹೇಳೋದೆಲ್ಲ ಸುಳ್ಳೆ, ಇನ್ನೇನು ಹಸಿ ಸುಳ್ಳು ನೋಡಿ. ರಾತ್ರಿ ಆಗುತ್ತಿದ್ದಂತೆ ಬಾಲ ಬಿಚ್ಚಿದ ಪಾಪಿ ಪಾಕ್. 3 ರಾಜ್ಯಗಳು 26 ಸ್ಥಳಗಳ ಟಾರ್ಗೆಟ್. ಪಾಕ್ ಡ್ರೋನ್ ಹೊಡೆದು ಹಾಕಿದ ಭಾರತ. ನಾಯಿ ಬಾಲ ಯಾವತ್ತಿಗೂ ಡೊಂಕು ಅನ್ನೋ ಹಾಗೆ ಪಾಕ್ ತಂಡ ನರಿಬುದ್ಧಿಯನ್ನ ಬಿಡುತ್ತಿಲ್ಲ. ಸತತ 2ನೇ ದಿನವೂ ಭಾರತದ ಮೇಲೆ ದಾಳಿ ಮಾಡುವಂತಹ ಮೊಂಡು ಪ್ರಯತ್ನ ಮಾಡಿದೆ. ಭಾರತದ 3 ರಾಜ್ಯಗಳನ್ನ ಟಾರ್ಗೆಟ್ ಮಾಡಿದ್ದ ಪಾಪಿ ಪಾಕ್ ಬರೋಬ್ಬರಿ 26 ಕಡೆಗಳಲ್ಲಿ ಡ್ರೋನ್ ದಾಳಿಗೆ ಯತ್ನಿಸಿದೆ. ಆದ್ರೆ ಪಾಕ್ ದಾಳಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಗೊತ್ತಾಗಿದೆ. ಕೂಡಲೇ ಅಲರ್ಟ್ ಆದ ಸೇನೆ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಪಾಕಿಸ್ತಾನದ ಡ್ರೋನ್ಗಳನ್ನ ಭಾರತ ಉಡೀಸ್ ಮಾಡಿದೆ. ನಾಯಿ ಬಾಲ ಡೊಂಕು ಅಂತಾರಲ್ಲ, ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಭಾರತ ಎಷ್ಟೇ ಪ್ರತಿದಾಳಿಯನ್ನು ಕೂಡ ಮಾಡಿದರೂ ಕೂಡ ಮತ್ತೆ ದಾಳಿಯನ್ನು ನಡೆಸುವಂಥದ್ದು ಎಲ್ಲೂ ಕೂಡ ಬಿಡ್ತಾ ಇಲ್ಲ. ನಿರಂತರವಾಗಿ ಭಾರತದ ವಿರುದ್ಧ ಡ್ರೋನ್ ದಾಳಿಗಳನ್ನು ಪಾಕಿಸ್ತಾನ ಮುಂದುವರಿಸ್ತಾ ಇರುವಂಥದ್ದು. ಮೊನ್ನೆ 36 ನಗರಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿತ್ತು. ನಿನ್ನೆ ರಾತ್ರಿ ಭಾರತದ ಮುಖ್ಯವಾಗಿರುವಂತಹ 4 ರಾಜ್ಯಗಳು, ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ, ಇದ್ರ ಜೊತೆಗೆ ಕೆಲವೊಂದಿಷ್ಟು ರಾಜಸ್ಥಾನದ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿ 26 ನಗರಗಳನ್ನು ಗುರುತಿಸಿ ಅದರ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಆ ದಾಳಿಗಳನ್ನು ವಿಫಲಗೊಳಿಸುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಪಾಕ್ ಡ್ರೋನ್ಗಳು ಕಾಣಿಸಿಕೊಂಡಿವೆ. ಉತ್ತರದ ಬರಾಮುಲ್ಲದಿಂದ ದಕ್ಷಿಣದ ಭುಜ್ವರೆಗೆ ಅಂತಾರಾಷ್ಟ್ರೀಯ ಗಡಿ ಮತ್ತು ನಿಯಂತ್ರಣ ರೇಖೆ ಎರಡರಲ್ಲೂ ಶುಕ್ರವಾರ 26 ಸ್ಥಳಗಳಲ್ಲಿ ಪಾಕ್ ಡ್ರೋನ್ ದಾಳಿಗೆ ಯತ್ನಿಸಿದೆ. ಪಂಜಾಬಿನ ಫಿರೋಜ್ಪುರದಲ್ಲಿ ಮಾತ್ರ ಪಾಕ್ ಡ್ರೋನ್ ದಾಳಿ ಯಶಸ್ವಿಯಾಗಿದೆ. ಒಂದು ಮನೆಯ ಮೇಲೆ ಬಿದ್ದ ಡ್ರೋನ್ ದೊಡ್ಡ ಬೆಂಕಿ ಅವಘಡಕ್ಕೆ ಕಾರಣವಾಯಿತು. ಓರ್ವ ಮಹಿಳೆಗೆ ತೀವ್ರ ಸುಟ್ಟ ಗಾಯಗಳಾಗಿವೆ. ಗಾಯಗೊಂಡ 2 ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಎಲ್ಲೆಲ್ಲಿ ಡ್ರೋನ್ ದಾಳಿ ಯತ್ನ: ಬರಾಮುಲ್ಲಾ, ಶ್ರೀನಗರ, ಅವಂತಿಪೋರ, ನಾಗ್ರೋಟಾ, ಜಮ್ಮು, ಉರಿ, ಪೂಂಚ್, ಸಾಂಬಾ, ರಾಜೌರಿ, ಫಿರೋಜ್ಪುರ, ಪಠಾಣ್ಕೋಟ್, ನೌಗಮ್, ಹಂದ್ವಾರ, ಫಜಿಲ್ಕಾ, ಪೋಖ್ರಾನ್, ಲಾಲ್ಗಢ್ ಜಟ್ಟಾ, ಜೈಸಲ್ಮೇರ್, ಬಾರ್ಮರ್, ಭುಜ್, ಕುವಾರ್ಬೆಟ್, ಲಕಿನಾಲಾ, ಉಧಂಪುರ, ಪಠಾಣ್ಕೋಟ್, ಆದಂಪುರ್, ಭುಜ್ನಲ್ಲಿ ಡ್ರೋನ್ ದಾಳಿಗೆ ಯತ್ನಿಸಲಾಗಿದೆ. अंतर्राष्ट्रीय सीमा और एलओसी पर श्रीनगर से नलिया तक 26 से अधिक स्थानों पर हवाई घुसपैठ के प्रयास किए गए. भारतीय सशस्त्र बलों ने अधिकांश खतरों को सफलतापूर्वक निष्क्रिय किया. फिर भी वायु सेना स्टेशनों पर उधमपुर, पठानकोट, आदमपुर और भुज बठिंडा स्टेशन, इन सब पर उपकरण व पर्सनल्स को हानि पहुंचाई. मैं ये भी बताना चाहती हूं कि पाकिस्तान ने हाई स्पीड मिसाइल सुबह 1:40 पर इस्तेमाल करके पंजाब के एयरबेस स्टेशन को दागने की कोशिश की. एक निंदनीय और अनप्रोफेशनल एक्ट के तहत पाकिस्तान ने श्रीनगर, अवंतीपुर और उधमपुर के वायुसेना अड्डों पर चिकित्सा केंद्र और स्कूल परिसर को निशाना भी बनाया, जिससे उसके द्वारा सिविल इंफ्रास्ट्रक्चर पर हमला करने की गैर जिम्मेदाराना ಪ್ರವೃತ್ತಿ ಫಿರ್ ಉಜಾಗರ್ ಹುಯಿ. ವಾಯುನೆಲೆ, ಆಸ್ಪತ್ರೆ, ಶಾಲೆ ಗುರಿಯಾಗಿಸಿ ದಾಳಿ. ಪಾಕ್ ದಾಳಿಯನ್ನ ಹಿಮ್ಮೆಟ್ಟಿಸಿದ ಭಾರತ. ಪಾಕಿಸ್ತಾನವು ಭಾರತೀಯ ವಾಯುಪಡೆಯ ನೆಲೆಗಳನ್ನ ಗುರಿಯಾಗಿಸಿಕೊಂಡಿತು. ಡ್ರೋನ್ ದಾಳಿಯನ್ನ ಮಾಡಿದೆ. ನಿಯಂತ್ರಣ ರೇಖೆಯ ಉದ್ದಕ್ಕೂ ಭಾರೀ ಗುಂಡಿನ ದಾಳಿ ನಡೆಸಿದೆ. ನಾಗರಿಕ ಪ್ರದೇಶಗಳನ್ನ ಗುರಿಯಾಗಿಸಿ ಬಳಸಿಕೊಂಡು ದಾಳಿ ಮಾಡಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ ವಿಮಾನಗಳನ್ನ ಬಳಸಿದೆ. ಆದರೆ ಪಾಕ್ ದಾಳಿಯನ್ನ ಮೊದಲೇ ಅಂದಾಜಿಸಿದ್ದ ಭಾರತೀಯ ಸೇನೆ ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಛಿದ್ರ ಮಾಡಿದೆ. ಇನ್ನು ಜಮ್ಮು ಮತ್ತು ಪಂಜಾಬ್ನಲ್ಲಿ ಪಾಕ್ ಆಸ್ಪತ್ರೆ ಹಾಗೂ ಶಾಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಆದರೆ ಯಾವುದೇ ಹಾನಿ ಸಂಭವಿಸಿಲ್ಲ. ಯಾವ್ಯಾವ ಏರ್ಬೇಸ್ ಟಾರ್ಗೆಟ್: ಉಧಂಪುರ, ಪಠಾಣ್ಕೋಟ್, ಆದಂಪುರ್, ಭುಜ್. Pakistan employed UCAP drones
long-range weapons, loitering munitions and fighter aircrafts to target civilian areas and military infrastructure. Pakistan military also resorted to air intrusions using drones and firing of heavy caliber weapons along the line of control. Along the international border and the line of controls, air intrusion and several harassment attacks were also attempted from Srinagar till Nalia at more than 26 locations. Indian Armed Forces successfully neutralized these threats and majority of the vectors. However, limited damage was sustained to equipment and personnel at Indian Air Force stations at Udhampur, Pathankot, Adampur and Bhuj. There were also several high-speed missile attacks noticed subsequently after 0140 hours in the night at several air bases in Punjab. ದೆಹಲಿ ಟಾರ್ಗೆಟ್ ಮಾಡಿದ ಡ್ರೋನ್ ದಾಳಿಗೆ ಯತ್ನ. ಪಾಕ್ ದಾಳಿ ವಿಫಲಗೊಳಿಸಿದ ಪತಾಹ್ ಕ್ಷಿಪಣಿ. ತನ್ನ ದೇಶಕ್ಕೆ ನುಗ್ಗಿ ಹೊಡೆದ್ರೂ ಪಾಪಿ ಪಾಕಿಸ್ತಾನ ಬುದ್ಧಿ ಕಲಿತಿಲ್ಲ. ಇಂದು ಬೆಳಗ್ಗೆ ಮತ್ತೆ ದೆಹಲಿಯನ್ನ ಗುರಿಯಾಗಿಸಿಕೊಂಡು ಪಾಕ್ ಡ್ರೋನ್ ದಾಳಿ ಮಾಡಿದೆ. ಆದರೆ ಹರಿಯಾಣದ ಸಿರ್ಸಾ ಬಳಿಯೇ ಪಾಕ್ ಡ್ರೋನ್ಗಳನ್ನ ಭಾರತ ಕ್ಷಿಪಣಿ ಹೊಡೆದು ಹಾಕಿದೆ. ಜಮ್ಮುವಿನ ರಜೌರಿಯಲ್ಲಿ ಮನೆಗಳ ಮೇಲೆ ಪಾಕ್ ಅಟ್ಯಾಕ್ ಮಾಡಿ ಭಾರಿ ಹಾನಿಯಾಗಿದೆ. ಇನ್ನು ಪಂಜಾಬ್ ಹಾಗೂ ಗುಜರಾತ್ನಲ್ಲಿ ಪಾಕ್ ಡ್ರೋನ್ ಹೊಡೆದುರುಳಿಸಿರೋ ದೃಶ್ಯಗಳು ವೈರಲ್ ಆಗಿವೆ. There has been a particular focus in its targeting of civilian infrastructure and the population in Jammu and Kashmir and Punjab. Earlier this morning, Pakistan shelled the town of Rajouri, killing the additional District Development Commissioner Shri Rajkumar Thappa, adding to the civilian casualties and the damage in that state. We have also observed overnight damage to property and injuries to civilians in Firozpur and Jalandhar, among other places. ಪಾಕ್ನಿಂದ ಹಸಿ ಹಸಿ ಸುಳ್ಳು. ಪಾಕ್ ಸುಳ್ಳಿನ ಸರಮಾಲೆ ಬಿಚ್ಚಿಟ್ಟ ಭಾರತೀಯ ಸೇನೆ. ಭಾರತದಲ್ಲಿ ಡ್ರೋನ್ ದಾಳಿ ನಡೆಸಿರೋ ಪಾಕ್ ಜಗತ್ತಿನ ಮುಂದೆ ಹಸಿ ಹಸಿ ಸುಳ್ಳುಗಳನ್ನ ಹೇಳಿದೆ. ಇದೀಗ ಪಾಕ್ ಹೇಳಿದ ಸುಳ್ಳುಗಳನ್ನ ಭಾರತೀಯ ಸೇನೆ ಸಾಕ್ಷ್ಯ ಸಮೇತ ಬಿಚ್ಚಿಟ್ಟಿದೆ. ಭಾರತದ ವಾಯು ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ ಎಂಬ ಪಾಕಿಸ್ತಾನದ ಸುದ್ದಿಗಳು ಸುಳ್ಳು ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ಅಲ್ಲದೆ ಭಾರತದ ಎಲ್ಲಾ ವಾಯುನೆಲೆಗಳು ಸುರಕ್ಷಿತವಾಗಿವೆ. ಪಾಕಿಸ್ತಾನವು ನಾಗರಿಕರನ್ನ ಆಸ್ಪತ್ರೆಗಳನ್ನ ಗುರಿಯಾಗಿಸಿ ದಾಳಿ ಮಾಡುತ್ತಿದೆ. ಪಾಕಿಸ್ತಾನದ ಎಲ್ಲಾ ದಾಳಿಗಳನ್ನ ತಡೆಯಲಾಗಿದೆ ಎಂದು ಹೇಳಿದ್ರು. ಶ್ರೀನಗರ ಅವಂತಿಪುರ ಆಸ್ಪತ್ರೆ ಶಾಲೆಯನ್ನ ಗುರಿಯಾಗಿಸಿ ದಾಳಿ ನಡೆದಿದ್ದು ಅದನ್ನ ಹಿಮ್ಮೆಟ್ಟಿಸಿದ್ದೇವೆ. ಪಾಕಿಸ್ತಾನ ವಾಯು ಮಾರ್ಗಗಳನ್ನ ದುರುಪಯೋಗಪಡಿಸಿಕೊಂಡಿದೆ. ಭಾರತ ಉದ್ವಿಗ್ನತೆಯನ್ನ ಬಯಸುವುದಿಲ್ಲ. ಹಾಗೆಂದು ದಾಳಿ ಮಾಡಿದಾಗ ಸುಮ್ಮನಿರುವುದೂ ಇಲ್ಲ ಎಂದು ಮಿಸ್ರಿ ಖಡಕ್ ಎಚ್ಚರಿಕೆ ನೀಡಿದ್ರು. Pakistani officials also continue to make ludicrous claims about India firing missiles towards Sri Amritsar Sahib. As I said, these lame attempts to divide India are doomed to failure. We have also seen in some of the remarks that have been shown on television that the Pakistani army spokesman seems to take great joy at the fact that the Indian public should criticize the government of India with regard to various issues. ಒಟ್ನಲ್ಲಿ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅನ್ನುವಂತೆ ಪಾಕ್ ಗಡಿ ಭಾಗದಲ್ಲಿ ನರಿಬುದ್ಧಿಯನ್ನ ತೋರಿಸುತ್ತಿದೆ. ಪಾಕ್ನ ಡ್ರೋನ್ ದಾಳಿಯಿಂದ 3 ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.